ನಿಮ್ಮ ಮಗು ಬೀಳುತ್ತೆ, ನೀವು ತಕ್ಷಣ ಹೋಗಿ ಅದನ್ನು ಎತ್ಕೋತೀರ. ಅದೇ ರೀತಿ ಹೋಮ್ವರ್ಕಲ್ಲಿ ಏನಾದರೂ ಸಪೋರ್ಟ್ ಬೇಕು ಅಂದರೆ ತಕ್ಷಣ ಅವ್ರ ಕೈಯಲ್ಲಿದ್ದ ಪುಸ್ತಕ ತೊಗೊಂಡು ತಾವೇ ಹೋಮ್ವರ್ಕ್ ಬರೆದು ಕೊಟ್ಬಿಡ್ತೀರಾ. ಅಥವಾ ಹೋಮ್ವರ್ಕ್ ಮತ್ತು ಸ್ಕೂಲ್ಗೆ ಹೋದರೆ ಇಮಿಡಿಯೇಟ್ಲಿ ನೀವು ಪುಸ್ತಕನ ತೊಗೊಂಡೋಗಿ ಸ್ಕೂಲ್ಗೆ ಕೊಟ್ಬಿಡ್ತೀರಾ. ಅದೇ ಥರ ಫ್ರೆಂಡ್ಸ್ ಜೊತೆ ಏನಾದರೂ ಅವರು ಸಣ್ಣ ಪುಟ್ಟ ಜಗಳ ಮಾಡಿಕೊಂಡಾಗ ನೀವು ಸಡನ್ನಾಗಿ ಮಧ್ಯ ಎಂಟ್ರಿ ಕೊಟ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಡ್ತೀರ. ಯು ಥಿಂಕ್ ದಿಸ್ ಈಸ್ ಕೂಲ್ ಪೇರೆಂಟಿಂಗ್, ರೈಟ್? ಬಟ್ ವಾಟ್ ಇಫ್ ಐ ಟೆಲ್ ಯು ಟೂ ಮಚ್ ಕೇರಿಂಗ್ ಆ್ಯಂಡ್ ಟೂ ಮಚ್ ಹೆಲ್ಪಿಂಗ್ ಈಸ್ ಮೇಕಿಂಗ್ ಅವರ್ ಚಿಲ್ಡ್ರನ್ ವೀಕರ್. ಇವತ್ತು ಪೇರೆಂಟ್ಸ್ ಮಕ್ಕಳನ್ನು ತುಂಬ ಪ್ರೀತಿಸ್ತಾರೆ. ಒಳ್ಳೆಯ ಅದ್ಭುತವಾದ ಪ್ರೊಟೆಕ್ಟೆಡ್ ಲೈಫ್ ಕೊಡಬೇಕು ಅನ್ನೋದು ಎಲ್ಲರ ಜೆನ್ಯೂನ್ ಇಂಟ್ರೆಸ್ಟ್. ಬಟ್ ಏನಾಗುತ್ತೆ, ಮಕ್ಕಳನ್ನು ಪ್ರತಿಯೊಂದು ಸಮಸ್ಯೆಯಿಂದ ಅವ್ರನ್ನ ದಾಟಿಸುವ ಬರದಲ್ಲಿ ಅವರನ್ನು ಓವರ್ ಪ್ರೊಟೆಕ್ಟ್ ಮಾಡ್ತಾ ಅವರ ಗ್ರೋತ್ನ ಲಿಮಿಟ್ ಮಾಡಿಬಿಡ್ತವೆ. ನೀವೆಲ್ಲ ರೇಷ್ಮೆ ಗೂಡನ್ನು ನೋಡಿರ್ತೀರ. ಆ ಗೂಡಿನ ಒಳಗಡೆಯಿಂದ ಆ ಹುಳ ಚಿಟ್ಟೆಯಾಗಿ ನಿಧಾನಕ್ಕೆ ಆ ಗೂಡನ್ನು ಹರಿದು ಆಚೆ ಬರುತ್ತೆ. ಈ ಆಚೆ ಬರೋವಂಥ ಸಂದರ್ಭದಲ್ಲಿ ಏನಾಗುತ್ತೆ, ಅದರ ರೆಕ್ಕೆಗಳು ಅಂದರೆ ಅದರ ವಿಂಗ್ಸ್ ಸ್ಟ್ರಾಂಗ್ ಆಗುತ್ತೆ. ನೀವೇನಾದರೂ ಇದು ತುಂಬ ಕಷ್ಟಪಡ್ತಾ ಇದೆಯಲ್ಲ, ಒಂದೇ ಸರಿ ನಾನು ಹೆಲ್ಪ್ ಮಾಡೋಣ ಅಂತ ಹೇಳಿ ಆ ಗೂಡನ್ನು ಕತ್ತರಿಸಿ ಹುಳನ ಏನಾದರೂ ನೀವು ಆಚೆ ಬಿಟ್ಟರೆ ಆ ಹುಳಕ್ಕೆ ಹಾರಲಿಕ್ಕೆ ಬೇಕಾದಂತಹ ಶಕ್ತಿ ಇಲ್ಲದೆ ಹೋಗ್ಬೋದು. ಮಕ್ಕಳು ಕೂಡ ಹಾಗೇನೆ. ಗ್ರೋತ್ ಆಫನ್ ಕಮ್ಸ್ ಫ್ರಮ್ ದ ಸ್ಟ್ರಗಲ್, ನಾಟ್ ಫ್ರಮ್ ದಿ ಕಂಫರ್ಟ್. ದ ಪ್ರಾಬ್ಲಮ್ ವಿತ್ ಓವರ್ ಪೇರೆಂಟಿಂಗ್ ಈಸ್, ಇವತ್ತಿನ ಜನ್ರೇಷನಲ್ಲಿ ಮಕ್ಕಳಿಗೆ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲವೂ ರೆಡಿಮೇಡ್ ಸಿಗುತ್ತೆ. ಈವನ್ ದ ಸೊಲ್ಯೂಷನ್ಸ್ ಆರ್, ಮಗು ಲಂಚ್ ಬಾಕ್ಸ್ ಮನೇಲೇ ಮರ್ತೋಯ್ತಾ, ಇಮ್ಮಿಡಿಯೇಟ್ಲಿ ಪೇರೆಂಟ್ಸ್ ತೊಗೊಂಡೋಗಿ ಸ್ಕೂಲಲ್ಲಿ ಕೊಡ್ತಾರೆ. ಅದೇ ರೀತಿ ಪ್ರಾಜೆಕ್ಟ್ ಸಬ್ಮಿಷನ್ಗೆ ಪ್ರಾಜೆಕ್ಟ್ನ ಮನೇಲೇ ಬಿಟ್ಟು ಹೋಗಿದೆಯಾ, ಅಗೈನ್ ಇಮಿಡಿಯೇಟ್ಲಿ ಪೇರೆಂಟ್ಸ್ ತೊಗೊಂಡೋಗಿ ಕೊಡ್ತಾರೆ. ಅದೇ ರೀತಿ ಅವರ ಫ್ರೆಂಡ್ಸ್ ಮಧ್ಯೆ ಏನಾದರೂ ಸಣ್ಣ ಪುಟ್ಟ ವಿಚಾರಕ್ಕೆ ಏನಾದರೂ ಜಗಳ ಆದರೆ ಇಮ್ಮಿಡಿಯೇಟ್ಲಿ ಅಲ್ಲಿ ಬಂದು ನಿಂತು ನಮ್ಮ ಮಗುಗೆ ಏನು ಆಗಬಾರ್ದು ಅಂತ ನೀವು ಆ ಒಂದು ಜಗಳಕ್ಕೆ ಸೊಲ್ಯೂಷನ್ ಕೊಟ್ಬಿಡ್ತೀರಿ. ಇವೆಲ್ಲ ಹೇಗಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳ ಮೇಲಿನ ಅತಿಯಾದ ಪ್ರೀತಿ ಅಥವಾ ವ್ಯಾಮೋಹದಿಂದ ನಡೆಯುತ್ತೆ. ಬಟ್ ಸ್ಲೋಲಿ ವಾಟ್ ಹ್ಯಾಪನ್ಸ್, ಯು ಆರ್ ಪಾಸಿಂಗ್ ಅ ಡೇಂಜರಸ್ ಮೆಸೇಜ್ ಇಂಡೈರೆಕ್ಟ್ಲಿ ಎವ್ರಿ ಟೈಮ್ ಯು ಹೆಲ್ಪ್ ದೆಮ್. ಅದೇನು ಅಂದರೆ, ಪ್ರಾಬ್ಲಮ್ ಬಂತ ಯಾರೋ ಒಬ್ಬರು ಬಂದು ಫಿಕ್ಸ್ ಮಾಡ್ತಾರೆ. ಅಪ್ಪ, ಅಮ್ಮ ಅಥವಾ ಮನೇಲಿ ಯಾರೋ ಒಬ್ಬರು ನನಗೆ ಹೆಲ್ಪ್ ಮಾಡ್ತಾರೆ, ಈವನ್ ಜಗತ್ನಲ್ಲಿ ಕೂಡ ಬೇರೆಯವರು ಯಾರೋ ಬಂದು ಹೆಲ್ಪ್ ಮಾಡ್ತಾರೆ ಅನ್ನುವ ಇಂಡೈರೆಕ್ಟ್ ಮೆಸೇಜ್ ಮಗುವಿನ ಒಳಗಡೆ ಹೋಗಿ ಅದೇನಾಗುತ್ತೆ, ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದನ್ನು ಮರೆತೋಗಿ ಕಂಪ್ಲೀಟ್ ಅದು ಸಲ್ಯೂಷನ್ ಯಾರೋ ಬಂದು ಮಾಡ್ತಾರೆ ಈ ಒಂದು ಥಿಂಕಿಂಗಲ್ಲಿ ಬೆಳೆಯುತ್ತೆ. ಇವೆಂಚುಲಿ ದೇ ಸ್ಟಾರ್ಟ್ ಎಕ್ಸ್ಪೆಕ್ಟಿಂಗ್ ರೆಸ್ಕ್ಯೂ ರಾದರ್ ದೆನ್ ಸಾಲ್ವಿಂಗ್ ಪ್ರಾಬ್ಲಮ್. ವೈ ಸ್ಟ್ರಗಲ್ ಈಸ್ ಇಂಪಾರ್ಟೆಂಟ್? ಮಸಲ್ ಬಿಲ್ಡ್ ಆಗಬೇಕು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ನಾವು ವೆಯ್ಟ್ ಎತ್ತೋದ್ರಿಂದ ಬಿಲ್ಡ್ ಆಗುತ್ತೆ ಹೊರತು ವೆಯ್ಟ್ನ ಅವಾಯ್ಡ್ ಮಾಡೋದ್ರಿಂದ ಬಿಲ್ಡ್ ಆಗೋದಿಲ್ಲ. ದ ಸೇಮ್ ಪ್ರಿನ್ಸಿಪಲ್ ಅಪ್ಲೈಸ್ ಫಾರ್ ಎಮೋಷನ್ಸ್ ಟು. ಎವ್ರಿ ಸ್ಮಾಲ್ ಚಾಲೆಂಜ್ ಹೆಲ್ಪ್ಸ್ ಚಿಲ್ಡ್ರನ್ ಟು ಬಿಲ್ಡ್ ಕಾನ್ಫಿಡೆನ್ಸ್, ಟು ಟೇಕ್ ಅಪ್ ರೆಸ್ಪಾನ್ಸಿಬಿಲಿಟಿ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ನ ಡೆವಲಪ್ ಮಾಡುತ್ತೆ, ಆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ, ಜೊತೆಲಿ ಪೇಷನ್ಸ್ನ ಕಲಿಸುತ್ತೆ. ಸಪೋಸ್ ನಿಮ್ಮ ಮಗು ಸ್ಕೂಲ್ಗೆ ಹೋಯಿತು, ಹೋಮ್ವರ್ಕ್ ಮನೆಯಲ್ಲೇ ಮರ್ತು ಹೋಗಿದೆ, ಟೀಚರ್ಸ್ನ ಫೇಸ್ ಮಾಡಿದಾಗ ಅದಕ್ಕೆ ಗೊತ್ತಾಗುತ್ತೆ ಆರ್ಗನೈಸಿಂಗ್ ಅಂದರೆ ಏನು ಅಂತ. ನೆಕ್ಸ್ಟು ಹೋಮ್ವರ್ಕ್ನ ಪ್ರಾಪರಾಗಿ ಆರ್ಗನೈಸ್ ಮಾಡಿ ಬ್ಯಾಗಲ್ಲಿಟ್ಟು ಸ್ಕೂಲ್ಗೆ ಹೋಗುತ್ತೆ. ಪಾಕೆಟ್ ಮನಿನ ಇಮ್ಮಿಡಿಯೇಟ್ಲಿ ಖರ್ಚು ಮಾಡ್ತಾ ಇದ್ದಾರಾ, ನೆಕ್ಸ್ಟ್ ಟೈಮ್ ಅವ್ರಿಗೆ ಬೇಕಾದದ್ದನ್ನು ತಗೊಳ್ಳೋದಕ್ಕೆ ಹಣ ಇಲ್ದಿದ್ದಾಗ ಫಿನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಕಲಿತಾರೆ. ದೀಸ್ ಆರ್ ನಾಟ್ ದಿ ಪನಿಷ್ಮೆಂಟ್ಸ್, ದೀಸ್ ಆರ್ ಲೈಫ್ ಲೆಸನ್ಸ್ ಆ್ಯಂಡ್ ದೀಸ್ ಲೆಸನ್ಸ್ ಸ್ಟೇ ಫಾರ್ ಲೈಫ್. ಇಮ್ಯಾಜಿನ್ ಟೂ ಚಿಲ್ಡ್ರನ್, ಅ ಚೈಲ್ಡ್ ಎ ಆ್ಯಂಡ್ ಚೈಲ್ಡ್ ಬಿ. ಈ ಚೈಲ್ಡ್ ಎ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಈಚ್ ಟೈಮ್ ಇಟ್ ಫೇಸಸ್ ಎ ಪ್ರಾಬ್ಲಮ್ ಪೇರೆಂಟ್ಸ್ ಇಮಿಡಿಯೇಟ್ಲಿ ಹೆಲ್ಪ್ ಆಫರ್ ಮಾಡ್ತಾ ಇರ್ತಾರೆ. ಚೈಲ್ಡ್ ಬಿ ಹೇಗೆ ಬೆಳೆಯುತ್ತೆ ಅಂತ ಹೇಳಿದ್ರೆ, ಈಚ್ ಟೈಮ್ ಏನಾದರೂ ಸಮಸ್ಯೆ ಬಂದಾಗ ಪೇರೆಂಟ್ಸು ಗೈಡೆನ್ಸ್ ಕೊಡ್ತಾರೆ ಹೊರತು ಇದಕ್ಕೆ ಸೊಲ್ಯೂಷನ್ ಆಫರ್ ಮಾಡೋದಿಲ್ಲ. ಓವರ್ ಎ ಪೀರಿಯಡ್ ಏನು ಮಾಡ್ತಾರೆ ಅಂತ ನಿಮಗೆ ಗೊತ್ತಿದೆ. ಇಯರ್ಸ್ ಲೇಟರ್ ಚೈಲ್ಡ್ ಎ ಏನಾದರೂ ಒಂದು ಸಮಸ್ಯೆ ಬಂತು ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ಲಿ ಆತ್ಮವಿಶ್ವಾಸನ ಕಳ್ಕೊಳ್ಳುತ್ತೆ, ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗದೆ ಪ್ಯಾನಿಕ್ ಆಗುವಂಥದ್ದುಂಟು. ಅದೇ ಚೈಲ್ಡ್ ಬಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಈ ಪ್ರಾಬ್ಲಮ್ನ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಲ್ಲ, ನನಗೆ ಗೊತ್ತಿದೆಯಲ್ಲ ಹೇಗೆ ಟ್ಯಾಕಲ್ ಮಾಡಬೇಕು ಅಂತ ಹೇಳಿ ಸಾಲ್ವ್ ಮಾಡಲಿಕ್ಕೆ ರೆಡಿ ಆಗುತ್ತೆ. ಇದರಿಂದ ನಾವೇನು ಕಲಿಬಹುದು ಅಂದರೆ, ಕಾನ್ಫಿಡೆನ್ಸ್ ಡಸ್ ನಾಟ್ ಕಮ್ ಫ್ರಮ್ ಬೀಯಿಂಗ್ ಪ್ರೊಟೆಕ್ಟೆಡ್, ಬಟ್ ಕಾನ್ಫಿಡೆನ್ಸ್ ಬಿಲ್ಡ್ಸ್ ಫ್ರಮ್ ಓವರ್ಕಮಿಂಗ್ ದ ಚಾಲೆಂಜಸ್. ನೆಕ್ಸ್ಟ್ ಟೈಮ್ ನಮ್ಮ ಮಗುಗೆ ಏನಾದರೂ ಸಮಸ್ಯೆ ಬಂದರೆ ಇಮ್ಮಿಡಿಯೇಟ್ಲಿ ರೆಡಿಮೇಡ್ ಸೊಲ್ಯೂಷನ್ ಆಫರ್ ಮಾಡೋ ಬದಲು ನೀವು ಹೀಗೆ ಮಾಡ್ಬೋದು. ನೀವು ಮಗುವನ್ನೇ ಪ್ರಶ್ನೆ ಮಾಡ್ಬೋದಾಗತ್ತೆ, ಈ ಸಿಚುವೇಷನಲ್ಲಿ ನೀನು ಏನು ಮಾಡ್ತೀಯಾ, ನಿನ್ನ ಮೈಂಡ್ ಹೇಗೆ ರನ್ ಆಗ್ತಾ ಇದೆ, ಈ ಪ್ರಾಬ್ಲಮ್ನ ನೀನು ಹೇಗೆ ಸಾಲ್ವ್ ಮಾಡ್ತೀಯ, ಒಂದ್ಸರಿ ಟ್ರೈ ಮಾಡು. ಆಮೇಲೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡುವಂಥ ವಿಚಾರಗಳಲ್ಲಿ ನೀನು ಏನೆಲ್ಲ ಕಲ್ತ್ಕೊಂಡೆ. ಸೊ ಈ ಥರದ ಕ್ವೆಶನ್ಸ್ನ ಅವ್ರನ್ನೇ ಕೇಳಿದಾಗ ಮಗು ಒಳಗಡೆ ಅನ್ನೋಯಿಂಗ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಡೆವಲಪ್ ಆಗುತ್ತೆ. ಈ ಸಿಂಪಲ್ ಕ್ವೆಶನ್ಸ್ ಮಕ್ಕಳನ್ನು ಡಿಪೆಂಡೆಂಟ್ ಆಗೋ ಬದಲು ಅವರನ್ನು ಇಂಡಿಪೆಂಡೆಂಟ್ ಥಿಂಕರ್ಸ್ ಆಗಿ ಬೆಳೆಸ್ತವೆ.
Be their guide, not the rescue team. Support them, but don't carry all the burden for them. ಪೇರೆಂಟಿಂಗ್ನ ಗೋಲ್ ಏನಾಗಬಹುದು? ಸದಾ ನಮ್ಮ ಮಕ್ಕಳು ನಮ್ಮ ಮೇಲೇ ಡಿಪೆಂಡ್ ಆಗೋ ಬದಲು ತಮ್ಮ ಕಾಲಿನ ಮೇಲೆ ತಾವೇ ನಿಂತ್ಕೊಳ್ಳುವ ಕೇಪಬಲ್ ಅಡಲ್ಟ್ಸ್ ಆಗಿ ಬೆಳೆಸೋದು. Sometimes the best help we can give our children is not solving their problems, but believing they can solve their own problems. As parents, ನಾವು ನಮ್ಮ ಮಕ್ಕಳನ್ನ ಡಿಸಪಾಯಿಂಟ್ಮೆಂಟ್ಸ್, ಫೇಲ್ಯೂರ್ಸ್, ರಿಜೆಕ್ಷನ್ಸಿಂದ ಪ್ರೊಟೆಕ್ಟ್ ಮಾಡಬೇಕು ಅಂತ ಬಯಸ್ತೇವೆ. ಆ್ಯಂಡ್ ದಟ್ಸ್ ನಾಟ್ ರೈಟ್. ಯಾಕೆ ಅಂದರೆ ಲೈಫಲ್ಲಿ ಹಾಗೆ ವರ್ಕ್ ಆಗೋದಿಲ್ಲ. ಚಿಲ್ಡ್ರನ್ ಲರ್ನ್ ದರ್ ಬಿಗ್ಗೆಸ್ಟ್ ಲೆಸನ್ಸ್ ನಾಟ್ ಥ್ರೂ ಲೆಕ್ಚರ್ಸ್ ಬಟ್ ಥ್ರೂ ಲೈಫ್ ಎಕ್ಸ್ಪೀರಿಯನ್ಸ್. ಇಫ್ ಯು ಅಗ್ರಿ ವಿತ್ ದಿಸ್ ಮೆಸೇಜ್, ಟೈಪ್ ಇನ್ ಸ್ಟ್ರಾಂಗ್ ಚಿಲ್ಡ್ರನ್ ಇನ್ ದ ಕಮೆಂಟ್ ಬಾಕ್ಸ್.